ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಆಪಾದಮೌ ವಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಲಕ್ಷ್ಮೀ ಶೋಭಾನ ಪದದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಮಹಾಲಕ್ಷ್ಮೀ ದೇವಿಯ ಎಲ್ಲ ರೀತಿಯಾದಂತಹ ಆಭರಣಗಳು, ಅವಳ ಸ್ವರೂಪ, ಅವಳ ಸೌಂದರ್ಯ, ಅಪಾದ ಮೌಳಿ ಪರ್ಯಂತ ಅವಳ ಶರೀರದ ವರ್ಣನೆ, ಇದೆಲ್ಲವನ್ನ ಪೂರ್ಣವಾಗಿ ಮಾಡಿ ಈಗ ಯಾವ ಕಾರಣದಿಂದ ಅವಳು ಮೇಲೆದ್ದು ಬಂದಿದ್ದಾಳೆ ಅನ್ನೋದಕ್ಕೆ ವಿಷಯ ಪ್ರವೇಶವನ್ನ ಮಾಡ್ತಾರೆ. ವಿಷಯ ಪ್ರವೇಶವನ್ನ ಮಾಡಿ ತನ್ನ ಮಕ್ಕಳದ್ದೇ ಆದಂತಹ ದೇವತೆಗಳ ದೋಷಗಳನ್ನ ಹೇಳಲಿಕ್ಕೆ ನಾಚಿದಳು ಮನಸ್ಸಿನಲ್ಲಿ ಅಂತ. ಆದ್ದರಿಂದ ಅವಳು ತನ್ನ ಮಕ್ಕಳ ದೋಷಗಳನ್ನ ಹೇಳುವಾಗ ಒಬ್ಬರ ಹೆಸರು ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳ ನೆನೆಸಿದಳು. ರಾಜರಂತಾರೆ ತನ್ನಾಮದಿಂದಲೇ ಆ ಒಬ್ಬರ ಹೆಸರನ್ನೂ ಬಾಯಲ್ಲಿ ಹೇಳದೆ ಎಲ್ಲ ದೇವತೆಗಳ ಉನ್ನತವಾದ ಅಂದ್ರೆ ಅವರಲ್ಲಿರತಕ್ಕಂತಹ ದೋಷಗಳನ್ನೆಲ್ಲ ಎಣಿಸ್ತಾಳೆ, ಲೆಕ್ಕ ಹಾಕ್ತಾಳೆ. ಭಾಗವತದಲ್ಲಿ ಈ ಪ್ರಸಂಗ ಅಷ್ಟಮ ಸ್ಕಂಧದಲ್ಲಿ ಸಮುದ್ರ ಮಥನ ಆಗುತ್ತಲ್ಲ, ಆ ಸಮುದ್ರ ಮಥನದ ಪ್ರಕರಣವನ್ನ ನಿರೂಪಣೆ ಮಾಡುವಾಗ ಈ ಕಥೆ ಬರುತ್ತೆ. ನಾನು ಮೊದಲೇ ಹೇಳಿದೆ, ಅಷ್ಟಮ ಸ್ಕಂದ ಭಾಗವತದ ಲಕ್ಷ್ಮೀ ಪ್ರಾದುರ್ಭಾವ ಮತ್ತು ಲಕ್ಷ್ಮೀ ಸ್ವಯಂವರ ಇದನ್ನ ಬೇಸ್ ಮಾಡಿಕೊಂಡು ವಾದಿರಾಜರು ಸೌಮಾಂಗಲ್ಯವನ್ನ ಪ್ರಾರ್ಥನೆಯನ್ನ ಮಾಡಿ ಈ ಪದವನ್ನ ರಚನೆ ಮಾಡಿದ್ದಾರೆ. ಅಲ್ಲಿ ಮಹಾಲಕ್ಷ್ಮೀ ದೇವಿ ಒಬ್ಬರ ಹೆಸರನ್ನು ಹೇಳದೆ ಸುಮ್ನೆ ಹೆಸರು ಹೇಳಲಿಲ್ಲ, ಕ್ವಚಿತ್ ಅಂತಾಳೆ, ಒಂದೊಂದ್ಸಲ ಕಶ್ಚಿತ್ ಅಂದು ಬಿಡ್ತಾಳೆ, ಇನ್ನೊಂದ್ಸಲ ಕಶ್ಚನ ಅಂತ ಕರೀತಾಳೆ. ನೂನಂ ತಪೋ ಯತ್ರ ನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ ನೋಡಿ ತಚ್ಚನ ಸಂಗವರ್ಜಿತಂ ಕಶ್ಚಿತ್ ನೋಡಿ ಮಹಾಂತಸ್ಯ ನ ಕಾಮ ನಿರ್ಜಯ ಸೈಶ್ವರ ಕಿಂ ಪರತೋ ವ್ಯಪಾಶ್ರಯ ಕ್ವಚಿತ್ ಚಿರಾಯುರ್ನ ಹಿ ಶೀಲಮಂಗಲಂ ಕ್ವಚಿತ್ ತದಪ್ಯಸ್ತಿ ನ ವೇದ್ಯಮಾಯುಷಃ ಯತ್ರೋ ಭಯಂ ಕುತ್ರ ಚ ಸೋಪ್ಯಮಂಗಲಃ ಸುಮಂಗಲಃ ಕಶ್ಚನ ಕಾಂಕ್ಷತೆ ಹಿಮಾಂ ಧರ್ಮಃ ಕ್ವಚಿತ್ ತತ್ರ ನ ಭೂತ ಸೌಹೃದಂ ತ್ಯಾಗಃ ಕ್ವಚಿತ್ ತಚ್ಚ ನ ಮುಕ್ತಿ ಕಾರಣಂ ವೀರ್ಯನ್ನ ಪುಂಸೋಸ್ತ್ಯಜ ವೇಗ ನಿಷ್ಕೃತಂ ನ ಹಿ ದ್ವಿತೀಯೋ ಗುಣಸಂಗವರ್ಜಿತ. ಮಹಾಲಕ್ಷ್ಮೀ ದೇವಿ 3 ಶ್ಲೋಕಗಳಲ್ಲಿ ಕ್ವಚಿತ್, ಕಶ್ಚನ, ಕಶ್ಚಿತ್ ಅನ್ನುವಂತಹ 3 ಪದಗಳಲ್ಲಿ ಅನೇಕ ದೇವತೆಗಳನ್ನ, ಋಷಿಗಳನ್ನ ವಿಮರ್ಶೆ ಮಾಡ್ತಾಳೆ. ಅಲ್ಲಿ ವಿಮರ್ಶೆ ಮಾಡ್ತಾಳೆ. ಇದಕ್ಕೊಂದು ಬ್ಯೂಟಿಫುಲ್ ಆದ ಇನ್ನೊಂದು ವಿವರಣೆಯನ್ನ ವಾದಿರಾಜ ಸ್ವಾಮಿಗಳೇ ಪರಮ ಸುಂದರವಾದ ಇನ್ನೊಂದು ಕೃತಿ, ಅಂದ್ರೆ ಅವರು ಬರೆದ ಕೃತಿಗಳಿಗೆ ಅವರೇ ವ್ಯಾಖ್ಯಾನ ಮಾಡಿದಂತಹ ಒಂದು ಗ್ರಂಥ ಅವರೇ ಬರೆದಿದ್ದಾರೆ. ಅದು ಉಪನ್ಯಾಸ ರತ್ನಮಾಲಾ ಅಂತ ಆ ಗ್ರಂಥದ ಹೆಸರು. ವಾದಿರಾಜರದ್ದೇ ಗ್ರಂಥ ಅದು, ಉಪನ್ಯಾಸ ರತ್ನಮಾಲಾ ಅಂತ. ಅಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡು ಅಪೂರ್ವವಾದ ಅರ್ಥಗಳನ್ನ ಕೊಡ್ತಾರೆ. ಉಪನ್ಯಾಸಗಳನ್ನ ಹೇಗೆ ಮಾಡಬೇಕು ಅನ್ನೋದಕ್ಕೆ, ಅಂದ್ರೆ ಪ್ರಾಚೀನ ಗ್ರಂಥಗಳಿಗೆ ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು, ಅರ್ಥ ಮಾಡಿಸೋದು ಹೇಗೆ, ವಿರೋಧಗಳನ್ನ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ಪಾಠ ಮಾಡ್ಲಿಕ್ಕಾಗಿ ಬಂದ
ಪರಮ ಸುಂದರವಾದ ಒಂದು ಕೃತಿ ಅದು. ಆ ಲಕ್ಷ್ಮೀ ಶೋಭಾನದಲ್ಲಿ ಇವಾಗ ನಾವು ಕೇಳುವಂತಹ ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಅಲ್ಲಿಂದ ಆರಂಭ ಮಾಡಿಕೊಂಡು ಅನೇಕ ಪದಗಳು ಈ ನುಡಿಗಳು ಅದೆಲ್ಲ ಈ 3 ಶ್ಲೋಕದ ವ್ಯಾಖ್ಯಾನ ರೂಪದಲ್ಲಿ ಬಂದಿದೆ. ಈ 3 ಶ್ಲೋಕದ ವ್ಯಾಖ್ಯಾನ ನೋಡೋಣ ಯಾರ್ಯಾರಿನ್ ಶುರು ಮಾಡ್ತಾರೆ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಲಲನೆಯ ನೀವರು ಒಲಿಸುವರೇ. ಇನ್ನೊಂದು ಪಾಠಾಂತರ ಇದೆ ಇಲ್ಲಿ. ಜ್ವಲಿಸುವ ಕೋಪದಿ ಶಾಪವ ಕೊಡುವರೆ ಅಂತ ಒಂದು ಪಾಠಾಂತರ. ಕೊಡುವರೆ ಅಂದ್ರು ಒಂದೇ ಅರ್ಥ, ಕೊಡುವರು ಅಂದ್ರು ಒಂದೇ ಅರ್ಥ. ಶಾಪವ ಕೊಡುವರೆ ಕೊಡ್ತಾರಲ್ವಾ ಅಂತ ಅರ್ಥ. ಶಾಪವ ಕೊಡುವರು ಕೊಡ್ತಾರೆ ತಾನೆ, ಅದೇ ಅರ್ಥ. ಕೊಡುವರೆ ಇಲ್ಲಿ ಅನೇಕ ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಅನ್ನುವಂತಹ ಆ ಪದ್ಯದಲ್ಲಿಯೂ ಕೂಡ ಕಾಮ ನಿರ್ಜಿತನೊಬ್ಬ ಅಂತ ಒಂದು ಪಾಠ ಇದೆ, ಕಾಮ ವರ್ಜಿತನೊಬ್ಬ ಅಂತ ಒಂದು ಹೀಗೆ ಬೇಕಾದಷ್ಟು ಪಾಠಾಂತರಗಳು ಲಕ್ಷ್ಮೀ ಶೋಭಾನೆಗಿದೆ. ಅಲ್ಲಲ್ಲಿ ಬಂದಾಗ ಆ ಪಾಠಾಂತರಗಳನ್ನ ಉಲ್ಲೇಖ ಮಾಡ್ತೀನಿ. ಹಾಗಂದ ಮಾತ್ರಕ್ಕೆ ನಾವು ಹೇಳುವ ಪಾಠಕ್ಕಿಂತಲೂ ಇನ್ನೊಂದು ಪಾಠಾಂತರ ಇದೆಯಲ್ಲ, ನಾವ್ ಹೇಳ್ತಿರೋದು ತಪ್ಪ ಅನ್ನುವಂತಹ ಡೌಟ್ಸ್ ಅವಕಾಶ ಇಲ್ಲ. ನಾವ್ ಹೇಳ್ತಿರೋದು ಸರಿ, ಆದ್ರೆ ಪಾಠಾಂತರವೂ ಒಂದಿದೆ ಅಂತ ತಿಳ್ಕೊಂಡಾಗ ಇನ್ನು ಸ್ವಲ್ಪ ಹೆಚ್ಚಿನ ಜ್ಞಾನ, ಇನ್ನೊಂಥರ ಪಾಠ ಇದೆ ಲಕ್ಷ್ಮೀ ಶೋಭಾನೆಯನ್ನು ಹಾಗೂ ಅನೇಕ ಕಡೆ ಹೇಳ್ತಾರೆ ಅನ್ನೋ ಜ್ಞಾನ ಆಗತ್ತೆ. ಸ್ವಲ್ಪ ಜ್ಞಾನ ವಿಶಾಲ ಆಗತ್ತೆ, ನಮಗೆ ಬುದ್ಧಿ ವಿಶಾಲ ಆಗತ್ತೆ. ರಾಜರಂತಾರೆ ಇಲ್ಲಿ ಕೈಯಲ್ಲಿ ಅಮ್ಲಾನ ಪಂಕಜಕರಾಂ, ಕೈಯಲ್ಲಿ ಯಾವತ್ತೂ ಬಾಡದೇ ಇರುವಂತಹ ಮಾಲೆಯನ್ನ ಲಕ್ಷ್ಮಿ ಹಿಡಿದಿದ್ದಾಳಲ್ವಾ, ನಡೆದು ಬರ್ತಾ ಇದ್ದಾಳೆ. ದೈತ್ಯರು ಒಂದು ಕಡೆ ಕೂತಿದ್ದಾರೆ, ಅವ್ರ ಕಡೆ ಕಣ್ಣಿನ ನೋಟವನ್ನು ಬೀರ್ತಾ ಇಲ್ಲ ತಾಯಿ. ಆ ದೈತ್ಯರ ಹತ್ತಿರಕ್ಕೆ ಹೋಗ್ತಿಲ್ಲ ಅಂತಲ್ಲ, ಆ ದೈತ್ಯರ ಮೇಲೆ ದೃಷ್ಟಿಯನ್ನೂ ತಾಯಿ ಹಾಕ್ತಾ ಇಲ್ಲ, ದೃಷ್ಟಿಯೂ ಇಲ್ಲ ದೈತ್ಯರ ಮೇಲೆ. ಕೇವಲ ದೇವತೆಗಳ ಗುಂಪಿನಲ್ಲೇ ನೋಡ್ತಾಳೆ. ಎಲ್ಲಿಂದ ಆರಂಭ ಆಗುತ್ತೆ? ಆರಂಭದಲ್ಲಿ ಕೂತವರು ಯಾರು? ಕೈ ಮುಗಿದುಕೊಂಡು ಕೂತಿದ್ದಾರೆ ಮಹಾನುಭಾವರು. ಯಾರವರು? ಋಷಿಗಳು, ಮುನಿಗಳು ಅಂತೀವಿ, ಋಷಿಗಳು ಅಂತ ಕರಿತೇವೆ. ಆ ಎಲ್ಲ ಋಷಿಗಳು ಲಕ್ಷ್ಮಿ ನಡ್ಕೊಂಡು ಬರುವಾಗ ಮೊದಲು ಅವಳ ಕಣ್ಣಿಗೆ ಬಿದ್ದವರು. ಪರೀಕ್ಷೆ ಮಾಡ್ಬೇಕಲ್ಲ, ಇವರನ್ನ ಲಕ್ಷ್ಮಿ ಹಾಗೆ ಋಷಿಗಳನ್ನ ನಡ್ಕೊಂಡು ನೋಡದೆ, ಋಷಿಗಳ ಕಡೆಗೂ ಕಡೆಗಣ್ಣ ನೋಟವನ್ನು ಬೀರದೆ, ಅವರನ್ನ ರೆಕಗ್ನೈಸೇ ಮಾಡದೆ ಹಾಗೇ ನಡೆದು ಬಿಟ್ಲು ಅಂತಂದ್ರೆ ಡೌಟ್ ಬರುತ್ತೆ. ಯಾಕೆ ಋಷಿಗಳಿಗೆ ಏನ್ ಕಡಿಮೆ ಆಗಿದೆ ರೀ? ಅವರಲ್ಲಿ ಏನ್ ಸಂಪತ್ತಿಲ್ವಾ? ಅಷ್ಟೈಶ್ವರ್ಯಗಳಿಲ್ವಾ ಋಷಿಗಳಲ್ಲಿ? ಋಷಿಗಳಲ್ಲಿ ಸಿದ್ಧಿ ಅಂತನ್ನೋದಿಲ್ವಾ? ಎಲ್ಲ ಇದೆಯಲ್ಲ ಅವರಲ್ಲಿ. ಋಷಿಗಳಲ್ಲಿ ಎಲ್ಲ ಇದೆಯಲ್ವಾ? ಸಂಪತ್ತಿದೆ, ಐಶ್ವರ್ಯಗಳಿದೆ, ಬೇಕು ಅಂದಾಗ ಬೇಕಾದ್ದೆಲ್ಲ ಬರುತ್ತೆ ಅವರಿಗೆ. ಅರಮನೆಗಳಲ್ಲಿ ವಾಸ ಮಾಡದೇ ಇದ್ರೂ ಕೂಡ ಪರಮಾದ್ಭುತವಾದಂತಹ ಕ್ರಮದಲ್ಲಿ ಆ ಮುನಿಗಳು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಆಶ್ರಮಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆಶ್ರಮಗಳಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಶ್ರೀಮಂತಿಕೆಯಿಂದ ತೃಪ್ತಿಯಿಂದ ವಾಸ ಮಾಡ್ತಾ ಇದ್ದಾರೆ. ರಾಜರುಗಳು ಬರ್ತಾರೆ, ರಾಜರುಗಳು ಬಂದಾಗ ಇವ್ರ ಮನೆಯಲ್ಲಿ ಏನು ಊಟ ಮಾಡ್ಬೋದ್ರಿ ನಮಗೆ? ಋಷಿಗಳೇ, ನಿಮ್ ಮನೆಯಲ್ಲಿ ಊಟ ಮಾಡಕ್ಕೆ ನನಗಾಗಲ್ಲ, ಏನೋ ಒಂದು ಕೊಟ್ಬಿಡಿ, ನನ್ನ ಪರಿವಾರ ತುಂಬಾ ದೊಡ್ಡದಾಗಿದೆ ಅಂತ ಮಾತಾಡಿದ್ರೆ ಋಷಿಗಳಂತಾರೆ,
ಬನ್ರಿ ನಿಮ್ಮೆಲ್ಲ ಪರಿವಾರಕ್ಕೂ ಊಟ ಹಾಕ್ತೀನಿ ಅಂತ ಹೇಳಿ ಲಕ್ಷಾಂತರ ಜನಗಳಿಗೆ ಷಡ್ರಸೋಪೇತವಾದ ಪಂಚಭಕ್ಷ್ಯ ಪರಮಾನ್ನಗಳನ್ನ ಊಟ ಹಾಕ್ತಾರೆ. ಏನ್ ಕಡಿಮೆ ಇದೆ ಅವರಿಗೆ? ಅನ್ನ ಪಾನ ವೈಭವಗಳು ಎಲ್ಲವನ್ನ ಕೊಡ್ತಾರೆ, ಬೇಕಾದ್ದನ್ನ ಕೊಡ್ತಾರೆ, ವಿಮಾನಗಳಲ್ಲಿ ಹಾರ್ಕೊಂಡು ಹೋಗ್ತಾರೆ, ಕೂತಲ್ಲೇ ಇನ್ನೊಂದು ಲೋಕದಲ್ಲಿ ಸಂಚಾರ ಮಾಡ್ಕೊಂಡಿರ್ತಾರೆ ಅಲ್ವಾ. ತೃತೀಯ ಸ್ಕಂಧ 3ನೇ ಸ್ಕಂಧ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ ನಮಗೆ ಪ್ರಧಾನವಾಗಿ. ಅಂದ್ರೆ ತಪಸ್ಸಿನಿಂದ ಮಂತ್ರಸಿದ್ಧಿ ನಮಗಿದ್ದು ಬಿಟ್ರೆ ನಾವೇನೆಲ್ಲ ಮಾಡಬಹುದು ಅನ್ನೋದನ್ನ ನಿರೂಪಣೆ ಮಾಡುವಂತಹ ಚರಿತ್ರೆ ಅದು. ವಿಮಾನಂ ಕಾಮಗಂ ಕ್ಷಪ್ತಃ, ಭಗವಂತನ ಅಪರೋಕ್ಷ ಜ್ಞಾನದ ಸಿದ್ಧಿಯಿಂದ ಏನೆಲ್ಲ ಮಾಡಬಹುದು? ಸುಂದರವಾದ ಶರೀರವನ್ನ ಪಡಿಬಹುದು, ಕಾಮಗಮನ, ಮನಸ್ಸಿನಲ್ಲಿ ಎಲ್ಲಿ ಹೋಗಬೇಕು ಅಂತ ಅನ್ಕೊಳ್ತೇವೋ ಅಲ್ಲಿಗೆ ಹಾರ್ಕೊಂಡು ಹೋಗ್ಬಿಡ್ಬಹುದು. ಎಷ್ಟು ವರ್ಷ ವಿಹಾರ ಮಾಡ್ತೇವೋ ಅಷ್ಟು ವರ್ಷ ವಿಹಾರ ಮಾಡಬಹುದು. ದೇವಹೂತಿ ದೇವಿಯ ಚರಿತ್ರೆಯಲ್ಲಿ ನಿರೂಪಣೆ ಮಾಡ್ತಾರೆ ಇದನ್ನು. ದೇವಹೂತಿ ದೇವಿ ಕರ್ದಮರನ್ನ ಗಂಡನನ್ನಾಗಿ ಪಡಿಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಆ ದೇವಹೂತಿ ದೇವಿಯ ಸೌಂದರ್ಯ ಯಾವ ಮಟ್ಟದ್ದು ಅಂದ್ರೆ ಭಾಗವತ ಹೇಳುತ್ತೆ, ವಿಶ್ವಾವಸು ಅನ್ನುವಂತಹ ಗಂಧರ್ವ ಆಕಾಶದಲ್ಲಿ ವಿಮಾನದಲ್ಲಿ ಹೋಗುವಾಗ ದೇವಹೂತಿ ದೇವಿಯ ಸೌಂದರ್ಯವನ್ನ ನೋಡಿ ತಡಿಲಿಕ್ಕಾಗದೆ ಮೂರ್ಛೆ ಬಿದ್ದೋದ ಅಂತ. ಅಂಥ ಸುಂದರಿ ಅಲ್ಲೆಲ್ಲೋ ಸರಸ್ವತಿ ನದಿ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದ ವೃದ್ಧರಾದಂತಹ ಒಬ್ಬ ಯತಿಗಳನ್ನ, ಆ ಋಷಿಯನ್ನ ಅಪೇಕ್ಷೆ ಪಡ್ತಾಳೆ ಅಂದ್ರೆ ಅವರಲ್ಲಿ ಏನೋ ಇದೆ ಅಂತ ಅರ್ಥ ಅಲ್ವಾ, ಅವರಲ್ಲಿ ಪುಣ್ಯದ ರಾಶಿ ಇದೆ ಅಂತ ಅರ್ಥ ಅಲ್ವಾ. ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ಋಷಿಗಳಿಗೆ ದುರ್ಲಭವಾದದ್ದು ಯಾವುದೂ ಇಲ್ಲ. ಅಷ್ಟಾಂಗ ಯೋಗ ಅಥವಾ ಅಷ್ಟೈಶ್ವರ್ಯ ಎಲ್ಲ ಕೋಶಗಳಲ್ಲಿ ಬರುತ್ತೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶಿತ್ವಂ ವಶಿತ್ವಂ ಚ ಅಷ್ಟಭೂತಯ ಅಂತ. ಅಣಿಮಾದಿ ಅಷ್ಟಸಿದ್ಧಿಗಳು ಇವರಿಗಿದೆ, ಮುನಿಗಳಿಗಿದೆ. ಭಾರ ಆಗ್ತಾರೆ, ಚಿಕ್ಕವರಾಗ್ತಾರೆ, ದೊಡ್ಡವರಾಗ್ತಾರೆ, ಏನೆಲ್ಲ ಇದೆಯಲ್ಲ. ಆದ್ದರಿಂದ ಋಷಿಗಳನ್ನ ಕನ್ಸಿಡರ್ ಮಾಡಬೇಕು. ಎಲ್ಲ ಕಥೆಗಳನ್ನ ನಾವು ನೋಡಿದ್ರೆ ಋಷಿಗಳನ್ನ ಕನ್ಸಿಡರ್ ಮಾಡಲೇಬೇಕು. ಅದಕ್ಕಾಗಿ ಲಕ್ಷ್ಮಿ ಅನುಸಂಧಾನ ಮಾಡ್ತಾಳೆ. ಋಷಿಗಳನ್ನ ನಾನು ಕನ್ಸಿಡರ್ ಮಾಡೋದೇ ಇಲ್ಲ ಅಂತ ಹೇಳೋದಿಲ್ಲಪ್ಪ, ಋಷಿಗಳನ್ನ ಕನ್ಸಿಡರ್ ಮಾಡೋಣ. ಅದಕ್ಕೆ ಹೇಳ್ತಿರೋದು ದೇವ ಋಷಿ ಗಂಧರ್ವರು ಎಲ್ಲರ ದೋಷ ಹೇಳ್ಬೇಕು ಅವಳಿವಾಗ. ಅದಕ್ಕೆ ಮೊದಲಿಗೆ ಸಿಕ್ಕವ್ರು ಯಾರು? ಋಷಿಗಳು. ಏನು ದೋಷ? ಪಾಪ ಕಷ್ಟಪಟ್ಟು ತಪಸ್ಸು ಮಾಡ್ತಾರೆ ಕೆಲವರು. ಇಲ್ಲಿ ಕೆಲವರು ಅಂತಂದ್ರೆ ತುಂಬಾ ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ವ್ಯಕ್ತಿಗಳು ವಿಶ್ವಾಮಿತ್ರರು. ವಿಶ್ವಾಮಿತ್ರರ ತಪಸ್ಸು ನಮ್ಮ ಕಣ್ಣಿಗೆ ಪ್ರಧಾನವಾಗಿ ಕಾಣುತ್ತೆ. ಆದ್ದರಿಂದ ಈ ಪದ್ಯದಲ್ಲಿ, ಈ ನುಡಿಯಲ್ಲಿ ವಾದಿರಾಜ ಸ್ವಾಮಿಗಳವರು ಲಕ್ಷ್ಮೀ ಬಾಯಲ್ಲಿ ಅಂದ್ರೆ ಭಾಗವತದಲ್ಲಿ ಹೇಳಿದ ಲಕ್ಷ್ಮೀ ದೇವಿಯ ಆ ಮಾತನ್ನ ಅನುವಾದ ಮಾಡುವಾಗ ಇಲ್ಲಿ ಎಲ್ಲ ಋಷಿಗಳನ್ನ ತಗೊಂಡಿದ್ದಾರೆ. ಮುಖ್ಯವಾಗಿ ವಿಶ್ವಾಮಿತ್ರರನ್ನ ಮತ್ತು ಅಮುಖ್ಯವಾಗಿ ವಸಿಷ್ಠರಿಗೂ ಸ್ವಲ್ಪ ಇದು ಅಪ್ಲಿಕಬಲ್ ಆಗುತ್ತೆ. ಏನಿದು? ಏನ್ ಮಾಡ್ತಾರೆ? ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ. ಅಲ್ಲಿ ಗಳಿಸಿದ್ದರೇನು ಫಲವಿಲ್ಲ ಅಂತಲ್ಲ, ಗಳಿಸಿದ್ದರೇನೂ ಫಲವಿಲ್ಲ ಅಂತ. ಏನೂ ಫಲ ಇಲ್ಲ. ಕಷ್ಟಪಟ್ಟು ತಲೆಯನ್ನೆಲ್ಲ ಕೆಳಗೆ ಹಾಕೊಂಡು ಮಾಡಿ ಸಾವಿರಾರು ವರ್ಷ ಘೋರವಾದಂತಹ ಗಟ್ಟಿಯಾದಂತಹ ತಪಸ್ಸನ್ನ ಮಾಡಿ ದೊಡ್ಡ ಪುಣ್ಯ ಸಂಪಾದನೆ ಮಾಡ್ತಾರೆ. ಅಷ್ಟೆಲ್ಲಾ ಪುಣ್ಯ ಸಂಪಾದನೆ ಮಾಡಿದ್ರು ಕೂಡ, ಐಶ್ವರ್ಯವನ್ನ ಸಂಪಾದನೆ ಮಾಡಿಟ್ಕೊಂಡ್ರು ಕೂಡ ಏನ್ರಿ ಪ್ರಯೋಜನ? ಯಾಕೆ ಗೊತ್ತಾ?
ಜ್ವಲಿಸುವ ಕೋಪದಿ ಶಾಪವ ಕೊಡುವರೇ. ಜ್ವಲಿಸುವ ಕೋಪದಿ ಶಾಪವ ಕೊಡುವರು. ಧಗಧಗಾಂತ ಉರಿಯುವಂತಹ ಕೋಪಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಉರಿಯುವಂತಹ ಕೋಪ ಅವರ ಎಲ್ಲ ತಪಸ್ಸನ್ನ, ಅವರ ಎಲ್ಲ ಪುಣ್ಯವನ್ನ ನಾಶ ಮಾಡುವಂಥದ್ದು ಒಮ್ಮೆ ಬರುವಂತಹ ಕೋಪ. ಎಷ್ಟು 100 ವರ್ಷ 1000 ವರ್ಷ ತಪಸ್ಸು ಮಾಡಿ ಪುಣ್ಯ ಸಂಪಾದನೆ ಮಾಡಿರ್ತಾರೆ, ಒಂದು ಸಲ ಸಿಟ್ಟು ಮಾಡಿಕೊಂಡು ಬಿಟ್ರೆ ಎಲ್ಲ ಪುಣ್ಯವೂ ಹ್ರಾಸವಾಗಿ ಹೋಗಿಬಿಡಿತು. ಜ್ವಲಿಸುವ ಕೋಪದಿ ಶಾಪವ ಕೊಡುವರೆ. ಶಾಪ ಕೊಡ್ತಾರೆ. ಕಲ್ಮಾಶಪಾದ ರಾಜನಿಗೆ ಶಾಪ ಕೊಟ್ಟ ಉಲ್ಲೇಖ ವಸಿಷ್ಠರ ಚರಿತ್ರೆಯಲ್ಲಿ ಬಂದ್ರೆ, ವಿಶ್ವಾಮಿತ್ರರದ್ದಂತೂ ಕೂಡ ಬಹಳ ವೈಭವ. ಅದು ಸಿಕ್ಕಾಪಟ್ಟೆ ಕೋಪ. ಎಷ್ಟು ವರ್ಷ ತಪಸ್ಸು ಮಾಡಿದ್ದು ವಿಶ್ವಾಮಿತ್ರರು, 10,000 ವರ್ಷಗಳ ಕಾಲ ಘೋರವಾದಂತಹ ತಪಸ್ಸನ್ನು ಮಾಡಿದ್ರು. ಪ್ರಚಂಡ ತಪಸ್ಸು ವಿಶ್ವಾಮಿತ್ರರದ್ದು. ಗಾಯತ್ರಿ ಮಂತ್ರದ ದರ್ಶನ ಮಾಡಿದ್ರು ಮಹಾನುಭಾವರು. ಕೊನೆಗೆ ಏನ್ ಮಾಡಿದ್ರು? ವಸಿಷ್ಠರ ಮೇಲೆ ಇನ್ನಿಲ್ಲದಂತೆ ಹಾಗೆ, ಇನ್ನಿಲ್ಲದಂತೆ ಕೋಪ, ಇನ್ನಿಲ್ಲದಂತೆ ಶಾಪ. ಒಂದು ಮಜಾ ಗೊತ್ತಾ? ಅಧ್ಯಯನ ಮಾಡಿದವರಿಗೆ ಈ ವಿಷಯದಲ್ಲಿ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ವೇದಗಳ ಅಧ್ಯಯನ ಮಾಡಿದವರಿಗೆ, ವೇದಗಳಿಗೆ ಸಂಬಂಧಪಟ್ಟ ಕೆಲವು ಗ್ರಂಥಗಳನ್ನು ಅಧ್ಯಯನ ಮಾಡಿದವರಿಗೆ ಈ ವಸಿಷ್ಠ ವಿಶ್ವಾಮಿತ್ರರ ಬಗ್ಗೆ ಒಂದು ಕ್ಲಾರಿಟಿ. ಈ ಋಗ್ವೇದದಲ್ಲಿ ಕೆಲವು ಮಂತ್ರಗಳು ಬರುತ್ತೆ. ಅದರಲ್ಲಿ ನಾನದು ವ್ಯಾಖ್ಯಾನ ಸಮೇತ ಹೇಳಬಾರದು, ಹೇಳಲಿಕ್ಕೆ ಹೋಗೋದಿಲ್ಲ ಅದನ್ನ. ಮೊದಲನೇದು 10 ಮಂಡಲಗಳಿದೆ ಋಗ್ವೇದಕ್ಕೆ. ಒಂದೊಂದು ಮಂಡಲಕ್ಕೆ ಒಂದೊಂದು ಹೆಸರು. ಅದರಲ್ಲಿ 3ನೇ ಮಂಡಲ ಋಗ್ವೇದದ್ದು. ಆ 3ನೇ ಮಂಡಲದಲ್ಲಿ ಕೆಲವು ಮಂತ್ರಗಳು ಬರುತ್ತೆ. 3-4 ಮಂತ್ರಗಳಿದೆ. ಆ 3-4 ಮಂತ್ರಗಳಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ? ಒಳ್ಳೆ ಮಜಾ ಅದು. ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ವಸಿಷ್ಠರು ವಿಶ್ವಾಮಿತ್ರರ ಮೇಲೆ, ಅಥವಾ ವಿಶ್ವಾಮಿತ್ರರು ವಸಿಷ್ಠರ ಮೇಲೆ ಹಾಕಿದಂತಹ ಶಾಪ ಅದು. ನಿಮ್ಮ ವಂಶದವರೆಲ್ಲ ನಾಶ ಆಗೋಗ್ಲಿ, ಸತ್ತು ಹೋಗ್ಲಿ ಅಲ್ವಾ, ಬಾಯಲ್ಲಿ ಜೊಲ್ಲು ಸುರಿಸಿಕೊಂಡು ಪ್ರಾಣವನ್ನ ಬಿಟ್ಟು ಬಿಡ್ಲಿ, ಹಾಗೆಲ್ಲ ಅರ್ಥ ಬರುವಂತಹ ಮಂತ್ರಗಳು. ಅಯಸ್ಥಾಫೇ ನಮಸ್ಯತಿ ಅಂತೆಲ್ಲ ಮಂತ್ರಗಳು ಬರುತ್ತೆ. ಮಜಾ ಏನು ಅಂತಂದ್ರೆ, ವಸಿಷ್ಠರಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಇದು ಶಾಪ ಹಾಕುವ ಮಂತ್ರಗಳು, ವಸಿಷ್ಠರನ್ನ ದ್ವೇಷ ಮಾಡತಕ್ಕಂತಹ ಮಂತ್ರಗಳು. ಆದ್ದರಿಂದ ಇದನ್ನು ನಾವು ಪಾರಾಯಣ ಮಾಡಬಾರದು ಅಂತ ಇವತ್ತಿಗೂ ಕೂಡ ವಸಿಷ್ಠ ಗೋತ್ರದ ವ್ಯಕ್ತಿಗಳು ಈ ಮಂತ್ರಗಳನ್ನ ಪಾರಾಯಣ ಮಾಡುವುದಿಲ್ಲ. ಅಧ್ಯಯನ ಮಾಡುವಾಗಲೂ ಅಷ್ಟೇ, ಈ ಮಂತ್ರಗಳು ಬಂದಾಗ ಗುರುಗಳು ಹೇಳ್ಬಿಡ್ತಾರೆ, ಇದು ಏನೋ ವಿಚಿತ್ರವಾದ ಸಂಪ್ರದಾಯ, ವಸಿಷ್ಠ ವಿದ್ವೇಷಿಣಿ ಮಂತ್ರ ಹ್ಯೇತೆ ಅಂತೆಲ್ಲ ಹೇಳ್ತಾರೆ. ವಸಿಷ್ಠ ದ್ವೇಷ ಮಾಡತಕ್ಕಂಥ ಮಂತ್ರಗಳಿದು, ಆದ್ದರಿಂದ ಇದನ್ನ ಪಾರಾಯಣ ಮಾಡಬಾರದು. ಬರೀ ಪಾರಾಯಣ ಮಾತ್ರ ಅಲ್ಲ, ಕೇಳಬಾರದು ಅಂತ. ವಸಿಷ್ಠ ಗೋತ್ರದ ವ್ಯಕ್ತಿಗಳು ಇದನ್ನ ಕೇಳಬಾರದು. ಇನ್ನು ಮಜಾ ಅಂದ್ರೆ, ಇನ್ನೊಬ್ರು ಈ ವೇದಗಳಿಗೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅವರ ಹೆಸರು ನಂಗೆ ಸದ್ಯಕ್ಕೆ ನೆನಪಿಗೆ ಬರ್ತಾ ಇದೆ. ನಂಗೆ ಇನ್ನೊಂದ್ಸಲ ಪಾಠದಲ್ಲಿ ನೆನಪಿಗೆ ಬಂದಾಗ ಹೇಳ್ತೇನೆ. ಅವರು ಎಲ್ಲಕ್ಕೂ ವ್ಯಾಖ್ಯಾನ ಮಾಡಿ ಈ ವಿಷಯಕ್ಕೆ ವ್ಯಾಖ್ಯಾನ ಮಾಡೋದು ಬಿಟ್ಟುಬಿಟ್ರು. ಯಾಕೆ ಮಾಡಲಿಲ್ಲ ವ್ಯಾಖ್ಯಾನ? ಅವ್ರಿಗೆ ಗೊತ್ತಿಲ್ವೇನೋ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಅಂತ ಅವರೇ ಬರೀತಾರೆ. ನಾನು ವಸಿಷ್ಠ ಗೋತ್ರ ಆದ್ದರಿಂದ ವಸಿಷ್ಠ ಗೋತ್ರದವರು ಇದನ್ನ ಪಾರಾಯಣ ಆಗಲಿ ವ್ಯಾಖ್ಯಾನ ಆಗಲಿ ಕೇಳಲೂಬಾರದು ಒಂದು ನಿಯಮ ಇರೋದ್ರಿಂದ ನಾನು ಈ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾ ಇಲ್ಲ ಅಂತ ಅವರೇ ಬರೆದಿದ್ದಾರೆ. ಹೇಗಿದೆ ನೋಡಿ ವೈಭವಗಳು ಹೇಗಿದೆ.
ಜ್ವಲಿಸುವ ಕೋಪದಿ ಶಾಪವ ಕೊಡುವರೆ. ಆದ್ರಿಂದ ಇದೆಲ್ಲ ಏನೇ ಇರ್ಲಿ, ತಾತ್ಪರ್ಯ ಏನು ಅಂತಂದ್ರೆ ಮದುವೆ ಆಗುವಂತಹ ಹೆಣ್ಣು ಅಪೇಕ್ಷೆ ಪಡೋದು ಯಾವುದನ್ನ ಗೊತ್ತಾ? ಅವನಿಗೆ ಎಷ್ಟೇ ವಿದ್ಯೆ ಇರಲಿ, ಎಂಥದ್ದೇ ಗುಣ ಇರಲಿ, ಕೋಪಕ್ಕೆ ಬೇಗ ಮಣಿದು ಬಿಟ್ರೆ ಅವನಿಗೆ ಬೇಗ ಕೋಪ ಬಂದ್ಬಿಟ್ರೆ, ಬೇಗ ಕೋಪ ಅಲ್ಲ, ಕೋಪ ಬಂದ್ರೂ ಪರವಾಗಿಲ್ಲ, ಕೋಪ ಅನ್ನೋದು ಮನುಷ್ಯರ ಸಹಜ. ಆದ್ರೆ ಆ ಕೋಪ ಅನ್ನೋದು ಕಾರಣನೇ ಇಲ್ಲ. ಇವ್ರು ಯಾಕೆ ಕೋಪ ಮಾಡ್ಕೊಂಡ್ರು ಅಂತಂದ್ರೆ ಗೊತ್ತೇ ಇಲ್ಲ ರೀ, ಸುಮ್ಮನೆ ಕೋಪ. ಏನಕ್ಕೆ ಕೋಪ ಮಾಡ್ಕೊಂತ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಅಂತಹ ವ್ಯಕ್ತಿ ಹುಡುಗ ಇವನಿದ್ದಾನೆ ಅಂತಂದ್ರೆ ಯಾವ ಹೆಣ್ಣು ಮದುವೆ ಮಾಡ್ಲಿಕ್ಕೆ ಒಪ್ಕೋತಾಳೆ? ಲಾಲನಯ್ಯನಿವರು ಒಲಿಸುವರೇ ಸುಮ್ಮನೆ ಕೋಪ, ಕೋಪದಿಂದ ಶಾಪ. ಅಯ್ಯೋ ನಾನು ಯಾಕೆ ಶಾಪ ಕೊಟ್ನು ಅಂತ ತಪಸ್ಸಿನ ಕ್ರಾಸ, ತಪಸ್ಸು ಹೋಗೋದು, ಇವೆಲ್ಲ ಯಾಕೆ ಬೇಕು ಸುಮ್ಮನೆ? ಅದರಿಂದ ಕೆಲವು ಮುನಿಗಳಲ್ಲಿ ಕೋಪದಿಂದ ಪ್ರಾರಬ್ಧವನ್ನ ಕಳ್ಕೊಳ್ಳೋದು, ಭೋಗದಿಂದ ಪ್ರಾರಬ್ಧವನ್ನ ಕಳ್ಕೊಳ್ಳೋದು ಅಂತ ಬಂದಿರೋದು. ನಾನು ಅಷ್ಟು ಡೀಪ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಇಷ್ಟು ಸಾಕು. ಆದ್ದರಿಂದ ವಿಶ್ವಾಮಿತ್ರರು ಮುಖ್ಯವಾಗಿ ಇದಕ್ಕೆ ವಿಷಯರು, ಈ ಪದಕ್ಕೆ, ನುಡಿಗೆ. ಇನ್ನು ವಸಿಷ್ಠಾದಿಗಳು, ಕೆಲವು ಮುನಿಗಳು, ಅಂದ್ರೆ ನಮಗೆ ನೀವು ಆಲೋಚನೆ ಮಾಡ್ಕೊಳ್ಳಿ, ಒಂದ್ಸಲ ಭೃಗು ಮುನಿಗಳೇ ಶಾಪ ಕೊಟ್ಬಿಡ್ತಾರೆ ಅಲ್ವಾ? ಯಾವ ಯಾವ ಮುನಿಗಳು ಶಾಪ ಕೊಟ್ರೋ ಅವರೆಲ್ಲರೂ ಈ ಪದ್ಯದಲ್ಲಿ, ಈ ನುಡಿಯಲ್ಲಿ ವಿಷಯರಾಗಿದ್ದಾರೆ. ಆದ್ದರಿಂದ ಲಕ್ಷ್ಮೀದೇವಿದ್ದೇನು, ಒಟ್ಟಾರೆ ನಾನು ಮುನಿಗಳನ್ನ ಒಲಿಸೋದಿಲ್ಲ, ನನಗೆ ಮುನಿಗಳು ಬೇಡ. ಯಾಕೆ ಮುನಿಗಳು ಬೇಡ ಅಂದ್ರೆ, ಕಷ್ಟಪಟ್ಟು ತಪಸ್ಸು ಮಾಡಿ, ತುಂಬಾ ಕಷ್ಟಪಟ್ಟು ತಪಶ್ಚರ್ಯೆಯನ್ನ ಮಾಡಿ ಕೊನೆಗೆ ಅವ್ರು ಏನಾಗ್ತಾರೆ, ಉರಿಯುವ ಕೋಪಕ್ಕೆ ವಶರಾಗಿ ಶಾಪ ಕೊಟ್ಟು ಬಿಡ್ತಾರೆ. ಆದ್ದರಿಂದ ಅವರಲ್ಲಿ ಏನಿದೆ, ಶಾಪ ಕೊಡುವುದು ಅಂತ ಒಂದು ದುರ್ಗುಣ ಇದ್ರೆ ಅದಕ್ಕೆ ಕಾರಣವಾಗುವಂತಹ ಕ್ರೋಧ ಅನ್ನೋದಿದೆ ಅಲ್ಲ, ಕಾಮಯೇಶ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಕಾಮಕ್ರೋಧಗಳು ಹಾಳು ಮಾಡುತ್ತೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭ ತಸ್ಮಾದೇ ತತ್ರಯಂ ತ್ಯಜೇತ್. ದೇವ್ರು ಹೇಳಂತ ಮಾತು ಗೀತೆಯಲ್ಲಿ. ನರಕದ 3 ಬಾಗಿಲುಗಳಲ್ಲಿ ಒಂದು ಕ್ರೋಧ, ಕಾಮಲೋಭಗಳು ಇನ್ನೆರಡು ಬಾಗಿಲುಗಳಾದ್ರೆ ಕ್ರೋಧ ಅನ್ನೋದು ಒಂದು ಬಾಗಿಲು. ಆದ್ದರಿಂದ ಕೋಪವನ್ನ ಬಿಡಬೇಕು, ಕಾಮಲೋಭಗಳನ್ನು ಬಿಡಬೇಕು. ಬಟ್ ನಮಗಿಲ್ಲಿ ವಿಷಯವಾದದ್ದು ಕೋಪ. ಆದ್ದರಿಂದ ಕೋಪ, ಸುಮ್ಮನೆ ಕೋಪ ಮಾಡ್ಕೊಳ್ಳೋ ಗಂಡನ ಈ ಕ್ಷಣಕ್ಕೆ ಒಂದು ಮಾತಿದೆಯಲ್ಲ, ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ. ಆದ್ದರಿಂದ ಒಂದೊಂದು ಕ್ಷಣದಲ್ಲಿ ಹೇಗಿರ್ತಾರೋ ಏನು ಕಥೆನೋ, ಸಾವಾಸನೇ ಬೇಡಪ್ಪ. ಈ ಮುನಿಗಳು ಯಾವಾಗ ಕೋಪ ಕೊಡ್ತಾರೆ, ಯಾವಾಗ ಶಾಪ ಕೊಟ್ಟು ಬಿಡ್ತಾರೆ, ಯಾವಾಗ ಅಯ್ಯಯ್ಯೋ ಶಾಪ ಕೊಡಬಾರ್ದಾಗಿತ್ತು ನಾನು ಅಂತ ಪಶ್ಚಾತ್ತಾಪದ ಭಾವನೆಯಿಂದ ಯಾವಾಗಿರ್ತಾರೆ, ಅದೆಲ್ಲ ಬೇಡ ನನಗೆ. ಆದ್ದರಿಂದ ಎಂಥದ್ದೇ ತಪಸ್ಸು ಮಾಡಿ ಪುಣ್ಯ ಸಂಪಾದನೆಯನ್ನ ಮಾಡಿಕೊಂಡಿದ್ರು ಕ್ರೋಧವಶರಾಗಿ, ಕೋಪಕ್ಕೆ ವಶರಾಗಿ ಪುಣ್ಯ ಹ್ರಾಸ ಮಾಡಿಕೊಳ್ಳುವಂತಹ ಆ ವರ್ಗ ನನಗೆ ಬೇಡ. ಸರಿ, ಮುನಿಗಳ ವರ್ಗ ಆಯ್ತು. ಮುನಿವರ್ಗ ಆಗ್ತಾ ಇದ್ದ ಹಾಗೆ ಅಲ್ಲಿಂದ ಕಣ್ಣು ಹಾಯಿಸ್ತಾಳೆ, ಇನ್ಯಾರಿದ್ದಾರೆ, ಯು ಆರ್ ರಿಜೆಕ್ಟೆಡ್ ಅಂದ್ಲು ಮುನಿಗಳಿಗೆ. ಅವರು ಅಮ್ಮ ನಮಸ್ಕಾರ ತಾಯಿ ನಿನಗೆ, ನಮ್ಮನ್ನು ನೋಡಿದೆಲ್ಲ ಅಷ್ಟೇ ನಮ್ಮ ಪುಣ್ಯ ಅನ್ಕೊಂಡ್ರು ಮನಸ್ಸಿನಲ್ಲಿ. ಮುಂದೆ ನೋಡ್ತಾಳೆ, ಒಳ್ಳೆ ಜ್ಞಾನಿಗಳು, ಸಕಲ ಶಾಸ್ತ್ರದಲ್ಲಿ ವಿಶೇಷವಾದ ಪ್ರಾವೀಣ್ಯ ಪರಿಣಿತಿ, ಅವ್ರನ್ನ ನೋಡ್ತಾಳೆ. 18ನೇ ನುಡಿ ಯಾರದು? ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲ್ಲಿಸಿ ಕೊಡುವ ಗುರುಗಳು, ಅಲ್ಲಿದ ಧನಕ್ಕೆ ಮರುಳಾಗಿ ಬರು ಸಲ್ಲದ ಪುರೋಹಿತ ಕೊಳಗಾದರು. ಲಕ್ಷ್ಮಿ ಅಂತಾಳೆ ಇಲ್ಲಿ ಮತ್ತೆ
ಬಲ್ಲಿದ ಧನಕ್ಕೆ ಮರುಳಾಗಿ ಈರುವರು ಅಂತ ಒಂದು ಪಾಠ. ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು ಅಂತ ಒಂದು ಕಡೆ ಹೇಳ್ತಾರೆ. ಬಲ್ಲಿದ ಧನಕ್ಕೆ ಮರುಳಾಗಿ ಈರುವರು ಅಂತ ಒಂದು ಪಾಠ. ಇಬ್ಬರು ಅಂತ ಒಂದು ಪಾಠ ಇದೆ, ಈರುವರು ಅಂತ ಒಂದು ಪಾಠ. ಎರಡೂ ಕರೆಕ್ಟೇ. ಈರುವರು ಅಂದ್ರು ಇಬ್ಬರು, ಇಬ್ಬರು ಅಂದ್ರು ಈರುವರು ಅಷ್ಟೆ. ಯಾರವರು? ಪುರೋಹಿತಕ್ಕೆ ಯಾರು ಸಿಕ್ಕಾಕೊಂಡ್ಬಿಟ್ರು? ಪೌರೋಹಿತ್ಯಕ್ಕೆ ಸಿಕ್ಕಾಕೊಳ್ಳುವಂತ ಕರ್ಮ ಅವ್ರಿಗೇನಾಗಿತ್ತು? ಎಂಥ ಪೌರೋಹಿತ್ಯ? ಅದಕ್ಕೆ ಈ ಪದವನ್ನ ನೋಡಿ ಅನೇಕರಿಗೆ ಭ್ರಾಂತಿ ಆಗ್ಲಿಕ್ಕೆ ಅವಕಾಶ ಇದೆ ರೀ. ವಾದಿರಾಜರು ಪೌರೋಹಿತ್ಯವನ್ನ ಬೈದು ಬಿಟ್ಟಿದ್ದಾರೆ, ಪುರೋಹಿತಕ್ಕೊಳಗಾದರು ಅಂತ. ಅದಕ್ಕೆ ಪದ್ಯಗಳನ್ನು ನೋಡಿ ಭ್ರಾಂತರಾಗಬಾರದು ಅಂತ. ಯಾಕೆ? ಎಂಥ ಪುರೋಹಿತಕ್ಕೊಳಗಾದ್ರವರು, ಎಂಥ ಪುರೋಹಿತವನ್ನ ಮಾಡಿದ್ರವರು ಅಂದ್ರೆ ರಾಜರೇ ಅಂತಾರೆ, ಸಲ್ಲದ ಪುರೋಹಿತಕ್ಕೊಳಗಾದರು. ಯಾವ ರೀತಿ ಪೌರೋಹಿತ್ಯವನ್ನ ಮಾಡಬಾರದೋ ಆ ರೀತಿ ಪೌರೋಹಿತ್ಯಕ್ಕೊಳಗಾದ. ಮತ್ತೆ ಸಲ್ಲುವ ಪೌರೋಹಿತ್ಯ ಅಂತ ಬೇರೆ ಇದೆಯಾ? ಸಲ್ಲದ ಪೌರೋಹಿತ್ಯ ಅಂತ ಒಂದಿದೆ ಅಂದಮೇಲೆ ಸಲ್ಲುವ ಪೌರೋಹಿತ್ಯ ಅಂತ ಒಂದಿರ್ಬೇಕು. ಯಾರ್ಯಾರು ನೋಡೋಣ ಫಸ್ಟ್ ಅದನ್ನ. ಅವ್ರು ಯಾರು? ನಮ್ಮಲ್ಲಿ ಸಾಮಾನ್ಯವಾಗಿ ಇಚ್ಛೆಯಿಂದ ಪುರೋಹಿತರಾಗುವುದು ಒಂದು. ಪೌರೋಹಿತ್ಯದ ವೃತ್ತಿ ಆಯ್ಕೆ ಮಾಡಿಕೊಳ್ಳೋದು 3-4 ಕಾರಣಗಳಿಂದ. ಇಚ್ಛೆಯಿಂದ, ಹೌದು ನಾನು ಒಳ್ಳೆ ಪುರೋಹಿತನಾಗಬೇಕು ಅನ್ನೋ ಇಚ್ಛೆಯಿಂದ ಪುರೋಹಿತರಾಗುವಂಥವ್ರು. ಲೋಕ ಕಲ್ಯಾಣಕ್ಕಾಗಿ, ಮತ್ತೆ ಯಜಮಾನ ವರ್ಗ ಚೆನ್ನಾಗಿರ್ಬೇಕು, ಸುಖ ಸಂತೋಷವಾಗಿರ್ಬೇಕು ಅವರು ಅನ್ನುವ ಒಂದು ಇಚ್ಛೆಯಿಂದ ಪುರೋಹಿತರಾಗತಕ್ಕಂಥವರು ಕೆಲವರು. ಮತ್ತೆ ಕೆಲವರು ಶಾಸ್ತ್ರಾಧ್ಯಯನ ತಲೆಗೆ ಹೋಗ್ಲಿಲ್ಲ ರೀ, ಅಧ್ಯಯನ ಮಾಡಬೇಕು ಅಂತ ಗುರುಕುಲಕ್ಕೆ ಸೇರ್ಕೊಂಡ್ವಿ. ಅಧ್ಯಯನ ಅಂತನ್ನೋದು ಪರಿಪೂರ್ಣವಾಗಿ ಆಗಲಿಲ್ಲ, ಸ್ವಲ್ಪ ಮಾತ್ರ ಅಧ್ಯಯನ ಆಯಿತು. ಆದ್ದರಿಂದ ಅರ್ಧಮರ್ಧ ಶಾಸ್ತ್ರಾಧ್ಯಯನ ಮಾಡಿ ನಾವು ತಿಳ್ಕೊಳ್ಳದೆ, ಸಮಾಜವನ್ನು ಹಾಳು ಮಾಡದೆ, ಒಳ್ಳೆ ನಾನೇ ಟೆನ್ಷನ್ ಮಾಡ್ಕೊಳ್ಳದೆ ಪೌರೋಹಿತ್ಯ ಮಾಡಿಬಿಡ್ತೀನಿ ಅನ್ನುವಂಥವ್ರು ಕೆಲವರು. ಮತ್ತೊಂದು ವರ್ಗ ಶಾಸ್ತ್ರಗಳನ್ನ ಪೂರ್ಣ ಅಧ್ಯಯನ ಮಾಡಿ, ಬೇಕು ಅಂತ ನನಗೆ ಪಾಠ ಪ್ರವಚನದಲ್ಲಿ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ ಅಂದ್ರೆ ನನಗೆ ವಾಕ್ಪಾಠವ ಇಲ್ಲ, ಆದ್ದರಿಂದ ನಾನು ಪೌರೋಹಿತ್ಯವನ್ನು ಮಾಡ್ತೇನೆ ಅನ್ನುವಂಥವರು 3 ವರ್ಗ. ಸಾತ್ವಿಕ ಪುರೋಹಿತ ವರ್ಗ. 4ನೇದಿದೆ ದುಡ್ಡುಗೋಸ್ಕರ ಪೌರೋಹಿತ. ಯಾವ ಕೆಲಸಕ್ಕೆ ಹೋದ್ರು ಏನು ಪ್ರಯೋಜನ ಇಲ್ಲ ರೀ, ಸುಮ್ಮನೆ ಪುರೋಹಿತ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಒಳ್ಳೆ ದುಡ್ಡು ಬರುತ್ತೆ, ಟೆನ್ಷನ್ನೇ ಇಲ್ಲ. ಏನು ಸುಮ್ಮನೆ ಒಂದು ಮಂತ್ರ 2 ಮಂತ್ರ ಬಣ ಬಣ ಅಂದ್ರೆ ಆಗೋಯ್ತು. ಯಜಮಾನರಿಗೂ ಏನೊಂದು 2 ಅಕ್ಷರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ತಂತ್ರಗಳಲ್ಲೇ ವೈಭವದ ತಂತ್ರಗಳನ್ನು ತೋರಿಸ್ಕೊಂಡು ಮಂತ್ರ ಗಿಂತ್ರ ಋಷಿ ಛಂದಸ್ಸು ಯಾವುದು ಬೇಡ, ಸುಮ್ಮನೆ ಏನೋ ಮಾಡ್ಕೊಂಡು ಬಂದ್ಬಿಡೋಣ, ದುಡ್ಡು ಸಂಪಾದನೆ, ಆಸ್ತಿಗಳ ಸಂಪಾದನೆ ಮಾಡಬಹುದು. ಅದು ಸಲ್ಲದ ಪುರೋಹಿತ. ದುಡ್ಡಿನ ಮೇಲಿನ ಆಸೆಯಿಂದ ಮಾಡುವಂತಹ ಪೌರೋಹಿತ್ಯ ಅದು ಸಲ್ಲದ ಪೌರೋಹಿತ್ಯ ಅಂತಾರೆ ವಾದಿರಾಜರು. ಅದನ್ನು ಯಾರು ಮಾಡಿದ್ರು? ಎಲ್ಲ ಶಾಸ್ತ್ರಗಳ ಓದಿ. ಅದು ವೈಭವ ನೋಡಿ. ಸಾಮಾನ್ಯರಲ್ಲ ಅದನ್ನು ಮಾಡಿದ್ದು, ಎಲ್ಲ ಶಾಸ್ತ್ರಗಳನ್ನ ಓದಿಬಿಟ್ರಂತೆ. ಇಬ್ಬರಿದಾರವರು, ದೇವತೆಗಳಿಗೊಬ್ಬರು, ದೈತ್ಯರಿಗೊಬ್ಬರು. ಇದು ಮಹಾವೈಭವ. ಇದು ಒಬ್ಬರು ದೇವತೆಗಳಿಗೆ ಪುರೋಹಿತರಾದರೆ ಇನ್ನೊಬ್ಬರು ದೈತ್ಯರಿಗೆ ಪುರೋಹಿತರಾದರು. ಅವ್ರು ಯಾರು ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾದ್ದೇ ಇಲ್ಲ. ಒಬ್ಬರು ಬೃಹಸ್ಪತ್ಯಾಚಾರ್ಯರು, ಇನ್ನೊಬ್ಬರು ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಬಗ್ಗೆ ನಮಗೆಲ್ಲ ಗೊತ್ತು. ಅವರ ಜ್ಞಾನ, ಅವರ ತೇಜಸ್ಸು, ಅಪಾರವಾದ ಬುದ್ಧಿಮತ್ತೆ, ಅದ್ಭುತ ಶುಕ್ರಾಚಾರ್ಯರು. ಇನ್ನು ಬೃಹಸ್ಪತ್ಯಾಚಾರ್ಯರ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ. ಭೀಷ್ಮಾಚಾರ್ಯರ ಬಾಯಲ್ಲಿ ಬೃಹಸ್ಪತ್ಯಾಚಾರ್ಯರ ಬಗ್ಗೆ ಕೇಳಬೇಕು. ಎಷ್ಟು ಅದ್ಭುತವಾಗಿ ಪ್ರವಚನ ಮಾಡ್ತಾರೆ ಭೀಷ್ಮಾಚಾರ್ಯರು. ಅನುಶಾಸನ ಪರ್ವ, ಶಾಂತಿ ಪರ್ವ, ರಾತ್ಸೂಯ ಯಾಗದಲ್ಲಿ ಕೃಷ್ಣದೇವರಿಗೆ ಅಗ್ರಪೂಜೆಯನ್ನು ಮಾಡ್ತಾರಲ್ಲ, ಅರ್ಘಾಭಿಹರಣ ಪರ್ವ ಅಂತ ಬರುತ್ತೆ. ಅಗ್ರಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಶಿಶುಪಾಲ ವಿರೋಧ ಮಾಡಿದಾಗ ಕೃಷ್ಣ ಸರ್ವೋತ್ತಮತ್ವವನ್ನ ಇನ್ನಿಲ್ಲದಂತೆ ಪ್ರತಿಪಾದನೆ ಮಾಡಿದ ವಾಗ್ಮಿಗಳು, ಅವರಲ್ಲಿ ವಾಗ್ಮಿತ, ವಾಕ್ಪಟುತ್ವ ಅದ್ಭುತವಾಗಿದೆ ಭೀಷ್ಮಾಚಾರ್ಯರಲ್ಲಿ. ಅವರಂತಾರೆ, ಮಹಾಭಾರತದಲ್ಲಿ ಬರುವಂತಹ ಮಾತು, ಬೃಹಸ್ಪತ್ಯಾಚಾರ್ಯರಂತೆ ಅದ್ಭುತವಾಗಿ ಮಾತಾಡುವಂತಹ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತ.
ಬೃಹಸ್ಪತಿ ಸಮೋ ವಕ್ತ ನ ಹ್ಯನ್ಯೋ ವಿದ್ಯತೆ ಕ್ವಚಿತ್. ಅದಕ್ಕೆ ಮತ್ತೆ ಇನ್ನೊಂದು ಪಾಠಾಂತರ, ವಕ್ತ ಬೃಹಸ್ಪತಿ ಸಮೋ ನ ಹ್ಯನ್ಯೋ ವಿದ್ಯತೆ ಕ್ವಚಿತ್ ಅಂತ ಎರಡು ಪಾಠ ಇದೆ ಮಹಾಭಾರತದ ವಾಕ್ಯಕ್ಕೆ. ಆ ಎರಡು ಪಾಠದ್ದು ತಾತ್ಪರ್ಯ ಏನ್ರಿ, ಎಲ್ಲಾದ್ರಲ್ಲೂ ಪಾಠಾಂತರ ಅಂತಿರಲ್ಲ ಅಂದ್ರೆ ನಮ್ಮಲ್ಲಿ ಹಾಗೆ ಆಗ್ಬಿಟ್ಟಿದೆ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಅದರ ಪ್ರಕಾರ ಏನು ಗೊತ್ತಾ, ಬೃಹಸ್ಪತ್ಯಾಚಾರ್ಯರಿಗೆ ಸಮಾನವಾಗಿ ಪ್ರವಚನಾದಿಗಳನ್ನ ಮಾಡುವ ವ್ಯಕ್ತಿ ಇನ್ನೊಬ್ಬ ಇಲ್ಲ, ಉತ್ತಮ ದೇವತೆಗಳನ್ನ ಬಿಟ್ರೆ. ರಾಘವೇಂದ್ರ ಅನ್ನ ವಿದ್ಯತೆ ಅಂತ ನಾವು ಅಂತೀವಲ್ಲ, ಅಂದ್ರೆ ಉತ್ತಮ ಯತಿಗಳನ್ನ, ಸ್ವೋತ್ತಮ ದೇವತೆಗಳನ್ನ, ಅವರಿಗಿಂತ ಉತ್ತಮರಾದ ಪೂರ್ವಯತಿಗಳನ್ನ ಬಿಟ್ರೆ ರಾಘವೇಂದ್ರರಿಗಿಂತ ಅನ್ಯರು ಶಾಪಾನುಗ್ರಹ ಸಮರ್ಥರು ಯಾರಿಲ್ಲ ಅಂತ ಹೇಗೆ ನಾವು ಅರ್ಥ ಮಾಡ್ಕೊಳ್ತೇವೋ ಹಾಗೆ ಅವರಿಗಿಂತ ಉತ್ತಮರಾಗಿರ್ತಕ್ಕಂತಹ ಇಂದ್ರಾದಿ ದೇವತೆಗಳನ್ನ ಬಿಟ್ರೆ ಬೃಹಸ್ಪತ್ಯಾಚಾರ್ಯರಿಗೆ ಸಮಾನರಾದ ವಕ್ತೃಗಳು, ಪರಮ ಸುಂದರವಾಗಿ ಅರ್ಥವಾಗುವಂತೆ ಮಾತಾಡುವಂತಹ ಪ್ರವಚನಕಾರರು ಮತ್ತೊಬ್ಬರಿಲ್ಲ ಅಂತಾರೆ ಭೀಷ್ಮಾಚಾರ್ಯರು. ಬೃಹಸ್ಪತ್ಯಾಚಾರ್ಯರ ವೈಭವ ಅದು ಎಲ್ಲ ಶಾಸ್ತ್ರಗಳ ಬರೀ ಓದಿದ್ದು ಮಾತ್ರ ಅಲ್ವಂತೆ. ಎಲ್ಲ ಶಾಸ್ತ್ರಗಳನ್ನ ಅವರು ಓದಿದ್ದು ಮಾತ್ರ ಅಲ್ಲ, ನಾವೆಲ್ಲ ಓದ್ಬಿಟ್ಟಿದ್ದೇವೆ, ನಮಗೆ ಜ್ಞಾನ ಇದೆಯಾ ಅಂದ್ರೆ ಜ್ಞಾನ ಇಲ್ಲ, ನಾವೆಲ್ಲ ಟೇಪ್ ರೆಕಾರ್ಡರ್ ಇದ್ದ ಹಾಗೆ ಓದಿದ್ದನ್ನ ಹೇಳೋದಷ್ಟೇ. ಜ್ಞಾನ ಬಂದಿದೆಯೋ ಇಲ್ವೋ ಅದು ಗೊತ್ತಿಲ್ಲ, ವಾಯುದೇವರಿಗೆ ಗೊತ್ತು. ವಾದಿರಾಜ ಸ್ವಾಮಿಗಳು ಅಂತಾರೆ, ಎಲ್ಲ ಶಾಸ್ತ್ರಗಳ ಓದಿ ದುರ್ಲಭ ಜ್ಞಾನವ, ದುರ್ಲಭವಾದ ಶಾಸ್ತ್ರದ ಜ್ಞಾನವನ್ನ ಪಡೆದಿದ್ದಾರೆ. ಸಮಸ್ತ ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಇದೆ, ಎಷ್ಟು ಕಷ್ಟಪಟ್ಟರೂ ಕೂಡ ಪಾಂಡಿತ್ಯ ಬರುತ್ತೆ, ಜ್ಞಾನ ಬರೋದು ಕಷ್ಟ. ವಿದ್ಯೆ ಬರಬಹುದು, ಜ್ಞಾನಕ್ಕೇನು ಮಾಡೋದು, ದೇವರೇ ಅನುಗ್ರಹ ಮಾಡಬೇಕು ಜ್ಞಾನವನ್ನ. ಆದ್ದರಿಂದ ದುರ್ಲಭವಾದ ಜ್ಞಾನವನ್ನ ಪಡೆದ ಮಹಾನುಭಾವರು ಇವರಿಬ್ಬರು. ದುರ್ಲಭವಾದ ಜ್ಞಾನವನ್ನ ಪಡೆದವರು ಮಾತ್ರ ಅಲ್ಲ, ಯೋಗ್ಯರಾದವರಿಗೆ ದುರ್ಲಭವಾದ ಶಾಸ್ತ್ರದ ಜ್ಞಾನವನ್ನ ಉಪದೇಶ ಮಾಡತಕ್ಕಂತಹ ವ್ಯಕ್ತಿಗಳು. ನಾವು ಸಾಮಾನ್ಯವಾಗಿ ಲಕ್ಷ್ಮೀ ಶೋಭಾನೆ ಅನ್ನೋದು ಬಂತು ಅನ್ನೋ ಕಾರಣದಿಂದ ಬೃಹಸ್ಪತ್ಯಾಚಾರ್ಯರ ಬಗ್ಗೆ, ಶುಕ್ರಾಚಾರ್ಯರ ಬಗ್ಗೆ ಒಂದೆರಡು ವಿಶೇಷ ವಿವರಗಳನ್ನ ತಿಳ್ಕೊಳ್ಳೋ ಥರ ಆಗಿದೆ. ಒಂದು ದೋಷ ದೃಷ್ಟಿಯಿಂದ ಒಂದು, ಗುಣದೃಷ್ಟಿಯಿಂದ ಒಂದು ಅಂತ. ದುರ್ಲಭವಾದ ಜ್ಞಾನವನ್ನ ಕಲಿಸಿಕೊಡ್ತಾರೆ. ಅದು ದುರ್ಲಭ ಜ್ಞಾನವ ಕಲಿಸಿಕೊಡುವ ಅಂತ ಆಗ್ಬೇಕು. ಲಕಾರ ಅಡಿವತ್ತು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಕಲಿಸಿಕೊಡುವ. ಯಾಕೆ ಅಂದ್ರೆ ಜ್ಞಾನವೇ ದುರ್ಲಭ, ಅಂತಹ ದುರ್ಲಭವಾದ ಜ್ಞಾನವನ್ನ ಶಿಷ್ಯರಿಗೆ ಕಲಿಸಿಕೊಡ್ತಾರಲ್ಲ, ಆದ್ರಿಂದ ಕಲಿಸಿಕೊಡೋದಲ್ಲ, ಕಲಿಸಿಕೊಡೋದು. ನಾವ್ ಅನ್ಕೊಳ್ತೀವಿ ಪದ್ಯ ಹೇಳಲಿಕ್ಕೆ, ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲಿಸಿ ಕೊಡುವ ಗುರುಗಳು ಅಂತನೂ ಹೇಳ್ಬೋದು. ಆದರೂ ಕಲಿಸಿಕೊಡುವ ಗುರುಗಳು, ಏನು ಕಲಿಸಿಕೊಡುವ ಗುರುಗಳು? ಜ್ಞಾನವೇ ದುರ್ಲಭ ಅಂದಮೇಲೆ ದುರ್ಲಭವಾದ ಜ್ಞಾನವನ್ನು ಅರ್ಥವಾಗುವಂತೆ ಹೇಳ್ತಾರೆ ರೀ ಗುರುಗಳವರು. ಸಾಮಾನ್ಯರಲ್ಲ, ಜ್ಞಾನ ಪ್ರದಾತೃಗಳು ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯ. ಒಂದ್ಸಲ ಯಾರೋ ಒಬ್ರದ್ದು ಮ್ಯೂಟ್ ಮಾಡಿ ಅಲ್ಲಿ. ಅನಿತಾ ಆಯ್ತು. ದುರ್ಲಭವಾದ ಜ್ಞಾನವನ್ನ ಕಲಿಸಿಕೊಡ್ತಾರೆ, ಶಿಷ್ಯರನ್ನು ಜ್ಞಾನಿಗಳನ್ನಾಗಿ ಮಾಡ್ತಾರೆ. ಆ ಸಾಮರ್ಥ್ಯ ಅವರಿಗೆ. ಸಾಮಾನ್ಯರಲ್ಲ, ತಾವು ಜ್ಞಾನಿಗಳು, ಶಾಸ್ತ್ರ ವಿದ್ವಾಂಸರು, ತಮ್ಮಲ್ಲಿ ಪಾಠಕ್ಕೆ ಬಂದಂತಹ ಶಿಷ್ಯರನ್ನು ಜ್ಞಾನಿಗಳನ್ನಾಗಿ ಮಾಡುವಂತಹ ಮಹಾನುಭಾವರವರು. ಸಾಮಾನ್ಯರಲ್ಲ. ಯಾಕೆ ಈ ಮಾತು ಬಂತು? ದುರ್ಲಭವಾದ ಜ್ಞಾನಗಳು ಅಂದ್ರೆ ಯಾವುದು ಪ್ರಪಂಚದಲ್ಲಿ? ಶಾಸ್ತ್ರ ಆದೇಶ ಮಾಡುತ್ತೆ. ಇವತ್ತು ನಮ್ಮಲ್ಲಿ ವೇದಾಂತ ಗ್ರಂಥದಲ್ಲಿ ತುಂಬಾ ಕಷ್ಟವಾದದ್ದು ಉಪನಿಷತ್ತು ಅಂತ. ತುಂಬಾ ಕಷ್ಟ ಅಂದ್ರೆ ಯಾವುದು? ಉಪನಿಷತ್ತು. ಆ ಉಪನಿಷತ್ತುಗಳ ಸಾರ ಯಾವುದು ಅಂದ್ರೆ ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಹೇಳಿದ ರಹಸ್ಯವಾದ ತತ್ವಗಳನ್ನ ಎಲ್ಲಿಂದ ಸಂಗ್ರಹ ಮಾಡಿದ್ದಾರೆ ಅಂದ್ರೆ ಪಂಚರಾತ್ರಗಳಿಂದ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅಂತ.
ತಸ್ಮಾನ್ನಾಸ್ಯ ಸಮಂ ಕ್ವಚಿತ್ ಅಂತ ಹೇಳುವಾಗ ಈ ಭಗವದ್ಗೀತೆಗೆ ಸಮಾನವಾದಂತಹ ಇನ್ನೊಂದು ಶಾಸ್ತ್ರ ಇಲ್ಲ ಅಂತ ಭಗವದ್ಗೀತೆಯ ಸ್ತೋತ್ರ ಮಾಡುವಾಗ ಅಂತಹ ಭಗವದ್ಗೀತೆ ಎಲ್ಲಿಂದ ಬಂತು ಅಂದರೆ 100 ಕೋಟಿ ಶ್ಲೋಕದ ಪಂಚರಾತ್ರದ ಸಾರ ಭಗವದ್ಗೀತೆ. ಇದ್ಯಾಕೆ ಬಂತಿ ಲಕ್ಷ್ಮೀ ಶೋಭಾನೆಯಲ್ಲಿ ಅಂತಂದ್ರೆ ದುರ್ಲಭ ಜ್ಞಾನ ಅಂತ ರಾಜರಂದ್ರಲ್ಲ, ಅದೇ ದುರ್ಲಭ ಜ್ಞಾನ. ಪಂಚರಾತ್ರದ ಜ್ಞಾನ ಇದೆ ಅಲ್ಲ, ಅತ್ಯಂತ ದುರ್ಲಭವಾದದ್ದು. ನಾರಾಯಣನ ಹತ್ತಿರಕ್ಕೆ ಒಂದ್ಸಲ ಎಲ್ಲ ಋಷಿಗಳು ಹೋಗ್ತಾರಂತೆ. ಎಲ್ಲರೂ ಹೋಗಿ, ಸ್ವಾಮಿ ನೀನು ಪಂಚರಾತ್ರ ಗ್ರಂಥವನ್ನ ಪ್ರವರ್ತನೆ ಮಾಡಿದ್ದಿ, ಪಂಚರಾತ್ರ ಶಾಸ್ತ್ರ ಪ್ರವರ್ತಕನಾಗಿದ್ದಿ ನೀನು, ಆದ್ದರಿಂದ ಇದನ್ನ ನೀನು ಹೇಳಿದ್ದನ್ನ ಬ್ರಹ್ಮದೇವರು ಅರ್ಥ ಮಾಡ್ಕೊಳ್ಬಹುದು, ಬ್ರಹ್ಮದೇವರ ಉಪದೇಶದಿಂದ ರುದ್ರಾದಿ ದೇವತೆಗಳಿಗೆ ಅರ್ಥ ಆಗ್ಬಹುದು. ಇನ್ನು ಫ್ಯೂಚರ್ನಲ್ಲಿ ಬರತಕ್ಕಂತಹ ವ್ಯಕ್ತಿಗಳಿಗೆ ಪಂಚರಾತ್ರದ ಸಾರಸರ್ವಸ್ವವನ್ನ ಪಾಠ ಮಾಡತಕ್ಕಂತಹ ವ್ಯಕ್ತಿಗಳು ಯಾರು? ತುಂಬಾ ಕಷ್ಟ ಸ್ವಾಮಿ, ಪಂಚರಾತ್ರದ ಜ್ಞಾನ ತುಂಬಾ ದುರ್ಲಭ ಅಂತ ಹೇಳಿದ್ದಕ್ಕೆ ನಾರಾಯಣ ಹೇಳಿದ ಮಾತೇನು ಗೊತ್ತಾ? ಇಬ್ಬರು ಹುಟ್ಟಿ ಬರ್ತಾರೆ. ಬೃಹಸ್ಪತಿಶ್ಚೋಷನಾಚ ಯದೋತ್ಪನ್ನೌ ಭವಿಷ್ಯತಃ ಉಶನ. ಶುಕ್ರಾಚಾರ್ಯರು, ಬೃಹಸ್ಪತಿಶ್ಚ ಬೃಹಸ್ಪತ್ಯಾಚಾರ್ಯರು ಅನ್ನುವ ಇಬ್ಬರು ಹುಟ್ಟಿ ಬರ್ತಾರೆ. ಅವರಿಬ್ಬರು ಕೂಡ ಈ ಶಾಸ್ತ್ರವನ್ನ ಪ್ರವಚನ ಮಾಡ್ತಾರೆ. ತದಾ ಪ್ರವಕ್ಷತ ಶಾಸ್ತ್ರಂ ಪಂಚರಾತ್ರಂ ದ್ವಿಜೋತ್ತಮ. ದೇವರ ಮಾತು. ಅತ್ಯಂತ ದುರ್ಲಭವಾದಂತಹ ಪಂಚರಾತ್ರ ಶಾಸ್ತ್ರದ ಪಾಠ ಪ್ರವಚನಗಳನ್ನ ಎಲ್ಲರಿಗೂ ಅರ್ಥವಾಗುವಂತೆ ಮಾಡುವ ಮಹಾ ಸೌಭಾಗ್ಯವನ್ನ ಪಡೆದವರು ಉಶನಾ ಮತ್ತು ಬೃಹಸ್ಪತಿ, ಶುಕ್ರಾಚಾರ್ಯರು ಮತ್ತು ಬೃಹಸ್ಪತ್ಯಾಚಾರ್ಯರು. ಹೇಗಿದೆ ನೋಡಿ, ಎಲ್ಲ ಶಾಸ್ತ್ರಗಳು ಓದಿ ದುರ್ಲಭ ಜ್ಞಾನವ ಕಲ್ಲಿಸಿಕೊಡುವ ಗುರುಗಳು. ಏನು ವೈಭವದಲ್ಲಿ ಮಹಾಲಕ್ಷ್ಮಿ ಅವರ ಮಹಿಮೆಯನ್ನ ನಮಗರ್ಥ ಮಾಡುವಂತ ಹೇಳಿಬಿಟ್ಲು. ಆದ್ರೂ ಅವರಿಬ್ಬರನ್ನ ಯಾಕೆ ಬಿಟ್ಲು? ಎಂಥ ಪ್ರವಚನ, ಎಂಥ ವೈಭವ, ಯಾಕೆ ಬಿಟ್ಲು ಅಂತಂದ್ರೆ ಅವಳೇ ಕಾರಣ ಕೊಡ್ತಾಳೆ. ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು. ಎಷ್ಟು ಅಧ್ಯಯನ ಮಾಡಿದ್ರೇನು, ಎಷ್ಟು ಪಾಠಗಳನ್ನ ಮಾಡಿದ್ರೇನು, ಬಲ್ಲಿದ ಅಪಾರವಾದಂತಹ ಹಣಕ್ಕೆ ಆಸೆಪಟ್ಟು ಸಲ್ಲದ ಪೌರೋಹಿತ್ಯವನ್ನ ಮಾಡಿಬಿಟ್ರು. ಅವರಿಬ್ಬರಲ್ಲೂ ಕಾಂಪಿಟೇಷನ್ ಇತ್ತಂತೆ. ಮಹಾಭಾರತಾದಿ ಗ್ರಂಥಗಳಲ್ಲಿ ಉಲ್ಲೇಖ ಬರುತ್ತೆ, ಬೃಹಸ್ಪತ್ಯಾಚಾರ್ಯರಿಗೂ ಶುಕ್ರಾಚಾರ್ಯರಿಗೂ ಇಬ್ಬರಲ್ಲಿ ಅದರಲ್ಲಿ ಪ್ರಸಿದ್ಧವಾದ ಕಚದೇವಯಾನಿ ಪ್ರಸಂಗ ಅನ್ನೋದು ಮೋಸ್ಟ್ ಫೇಮಸ್, ನಮಗೆಲ್ಲ ಗೊತ್ತಿರುವಂಥದ್ದೇ. ಬೃಹಸ್ಪತ್ಯಾಚಾರ್ಯರ ಮಗ ಕಚ, ಅವನನ್ನ ಏನ್ ಮಾಡ್ತಾರೆ? ತಮ್ಮಲ್ಲಿ ಇಲ್ಲದೇ ಇದ್ದಂತಹ ಮೃತ ಸಂಜೀವಿನಿ ವಿದ್ಯಾ, ಅತ್ಯಂತ ಗೋಪ್ಯವಾದ ರಹಸ್ಯವಾದ ಶುಕ್ರಾಚಾರ್ಯರಲ್ಲಿದ್ದಂತಹ ಒಂದು ವಿದ್ಯೆ, ಸತ್ತವರನ್ನ ಬದುಕಿಸುವಂತಹ ಒಂದು ಕೌಶಲ ತಮ್ಮಲ್ಲಿ ಇರ್ಲಿಲ್ಲ, ನನಗದು ಬೇಕು ಅಂತ ತಾವು ಹೋಗಲಿಕ್ಕೆ ಆಗದೆ ತಮ್ಮ ಮಗನಾದಂತಹ ಕಚನನ್ನ ಕಳಿಸಿಕೊಟ್ರು ಅನ್ನುವಂತಹ ಉಲ್ಲೇಖವನ್ನು ನಾವು ಕೇಳ್ತೇವೆ. ಅಂದ್ರೆ ಅವರಿಬ್ಬರಲ್ಲಿದ್ದ ಕಾಂಪಿಟೇಟಿವ್ ಮೈಂಡ್ ಹೇಗಿತ್ತು, ಕಾಂಪಿಟೇಷನ್ ಹೇಗಿತ್ತು, ಅನ್ಯೋನ್ಯ ಸ್ಪರ್ಧಿನವು ಅಂತ ಹಾಕ್ತಾರೆ. ಪರಸ್ಪರವಾಗಿ ಅವರಿಬ್ಬರಲ್ಲಿ ಕಾಂಪಿಟೇಷನ್. ಯಾಕೆ ಕಾಂಪಿಟೇಷನ್ ಗೊತ್ತಾ? ಸಂಪತ್ತನ್ನ ಸಂಗ್ರಹ ಮಾಡುವಂತಹ ವಿಷಯದಲ್ಲಿ. ಸುಮ್ಮನೆ ಒಂದು ವಿಷಯ, ಮಹಾಭಾರತದಲ್ಲಿ ಒಂದು ಕಡೆ, ಆದ್ರೆ ನಮಗೆ ಬೃಹಸ್ಪತ್ಯಾಚಾರ್ಯರಿಗೆ ಎಷ್ಟು ಆಸ್ತಿ ಇದೆ ಅಲ್ಲ, ಇಂದ್ರದೇವರ ಆಸ್ತಿ ಅಲ್ಲ ಬೃಹಸ್ಪತ್ಯಾಚಾರ್ಯದ್ದೇ, ಗುರುಗಳಾದ್ದರಿಂದ ಅಂತ ಇಟ್ಕೊಳ್ಬಹುದು. ಆದರೆ ಒಂದು ವೈಭವ ಏನು ಗೊತ್ತಾ? ಶುಕ್ರಾಚಾರ್ಯರ ಆಸ್ತಿ ಎಷ್ಟಿದೆ ಅಂತ ಉಲ್ಲೇಖ ಇದೆ. ಇವತ್ತು ನಮ್ಮಲ್ಲಿ ಎಲೆಕ್ಷನ್ ನಿಂತಾಗ ಆಸ್ತಿ ವಿವರಗಳನ್ನ ಬಹಿರಂಗಪಡಿಸೋದು ಅಂತ ಇರುತ್ತೆ. ಇರೋದೆಷ್ಟೋ ಬೇನಾಮಿಗಳದ್ದೆಷ್ಟೋ ಇರುತ್ತೆ, ಇವ್ರದ್ದೇನೋ ಒಂದಷ್ಟು ಕೊಟ್ಬಿಡ್ತಾರೆ. ಆಶ್ಚರ್ಯ ಸೂಚಕವಾದ ಕ್ವಶನ್ ಮಾರ್ಕ್ ಚಿಹ್ನೆಯಿಂದ ಇವರಿಗಿಷ್ಟೇನ ಆಸ್ತಿ ಅಂತ ಕ್ವಶನ್ ಮಾರ್ಕ್ ಹಾಕಿ ಪೇಪರಲ್ಲಿ ಹಾಕ್ಬಿಡ್ತಾರೆ ಅದನ್ನು. ಆದ್ದರಿಂದ ಬೃಹಸ್ಪತ್ಯಾಚಾರ್ಯರ ಆಸ್ತಿಯ ವಿವರಗಳು ಬಹಿರಂಗವಾಗಿಲ್ಲ, ಆದರೆ ಶುಕ್ರಾಚಾರ್ಯರ ಆಸ್ತಿಯ ವಿವರ ಬಹಿರಂಗವಾಗಿದೆ. ಏನು ಗೊತ್ತಾ? ಶುಕ್ರಾಚಾರ್ಯರಲ್ಲಿ ಎಷ್ಟು ಸಂಪತ್ತಿದೆ ಅದರ 25% ಮಾತ್ರ ಕುಬೇರನಲ್ಲಿದೆಯಂತೆ.
ಕುಬೇರ ಅಂದ್ರಿವತ್ಯ ರಾಜಾಧಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೆ ಕುಬೇರಾಯ ಮಹಾರಾಜಾಯ ವೈ ನಮಃ ಅಂತ ಮಹಾರಾಜನಾದವನು ಮಹಾನುಭಾವನಾದವನು ಕುಬೇರ ಅಂತ ಕುಬೇರನ ಸ್ತೋತ್ರ ಮಾಡ್ತೀವಿ ನಾವು. ಸಂಪತ್ತಿನ ದೇವತೆ, ಅಪಾರವಾದಂತಹ ಸಂಪತ್ತನ್ನ ಕೊಡ್ತಾನೆ ಅಂತ. ಕೆಲವರಂತೂ ಸಂಪತ್ತಿನ ಆಸೆಯಿಂದ ಕುಬೇರನ ಪೂಜೆ ಎಲ್ಲ, ಕುಬೇರ ಲಕ್ಷ್ಮಿ ಪೂಜೆ ಅಂತೆಲ್ಲ ಮಾಡ್ತಾರೆ. ಇರ್ಲಿ, ಲೋಕದಲ್ಲಿ ಸಂಪತ್ತಿನ ದೇವತೆ ಅಂತ ಪ್ರಸಿದ್ಧನಾದವನು ಕುಬೇರ. ಆ ಕುಬೇರನ ಸಂಪತ್ತು ಎಷ್ಟು ಗೊತ್ತಾ? ನಮ್ಮ ಶುಕ್ರಾಚಾರ್ಯರ ಸಂಪತ್ತಿನಲ್ಲಿ ಕಂಪೇರ್ ಮಾಡಿದ್ರೆ 25% ಮಾತ್ರ ಕುಬೇರನ ಸಂಪತ್ತು. ಮೇರು ಪರ್ವತದ ಮೇಲಿನ ಶಿಖರಗಳಲ್ಲಿರುವ ರತ್ನ ಶಿಖರಗಳೆಲ್ಲ ಶುಕ್ರಾಚಾರ್ಯರ ಆಸ್ತಿ ಅಂತಾರೆ ಮಹಾಭಾರತದಲ್ಲಿ ವೇದವ್ಯಾಸ ದೇವರು. ರತ್ನ ಶಿಖರಗಳಂತೆ. ಯಾವ್ದೋ ಪೆಂಡೆಂಟ್ ಅಲ್ಲಿ ಹಾಕಿರೋ 75%, 30%, 80% ಪ್ಯೂರಿಟಿ ಇರತಕ್ಕಂತಹ ಕಲ್ಲುಗಳೆಲ್ಲ ರತ್ನ ಶಿಖರಗಳು, ರತ್ನಮಯವಾದ ನೆಲಗಳು. ಎಲ್ಲ ಶುಕ್ರಾಚಾರ್ಯರ ಆಸ್ತಿ ಅದು. ಏನು ಸಂಪತ್ತು, ಏನು ಪೌರೋಹಿತ್ಯ, ವೈಭವ ಅದು. ಯಾಕೆ ಅಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಿದ ಮೇಲೆ, ಅಷ್ಟೆಲ್ಲ ಅದ್ಭುತವಾದಂತಹ ವಿದ್ಯೆಯನ್ನ ಪಡೆದ ಮೇಲೆ ಅವರು ಧ್ಯಾನ ಮಾಡ್ತಾ ಕೂಡ್ಬೋದಾಗಿತ್ತಲ್ಲ, ತಪಸ್ಸು ಮಾಡಬಹುದಾಗಿತ್ತಲ್ಲ. ಬಿಟ್ಟು ಬಿಟ್ರು. ಏನ್ ಮಾಡಿದ್ರು? ಬಲ್ಲಿದ ಧನಕ್ಕೆ ಮರುಳಾಗಿ ಹಣದ ಮೇಲಿನ ಆಸೆಯಿಂದ ಅವ್ರು ಏನ್ ಮಾಡ್ತಾರೆ? ಪೌರೋಹಿತ್ಯವನ್ನ ಮಾಡಿಬಿಟ್ರು. ಸಲ್ಲದ ಪೌರೋಹಿತ್ಯವನ್ನ ಮಾಡಿಬಿಟ್ರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ತುಂಬಾ ವಿಸ್ತಾರವಾಗ ಬಿಡುತ್ತೆ. ನಾನು ಅಷ್ಟು ವಿಸ್ತಾರ ಮಾಡಿ ಹೇಳಲಿಕ್ಕೆ ಹೋಗೋದಿಲ್ಲ, ಬೇಡ ಅಂತಷ್ಟೇ. ಸಾಕಿಷ್ಟು ಸಾಕು. ಒಬ್ಬ ರಾಜನ ಮನೆಗೆ ಅಪಾರವಾದ ಸಂಪತ್ತು. ಸೂರ್ಯವಂಶದ ಒಬ್ಬ ರಾಜ, ಅವನ ದೊಡ್ಡ ಯಾಗ ಮಾಡ್ತಾನೆ. ಅವನು ಆ ಯಾಗ ಮಾಡುವಾಗ ಯಾವ ಲೆವೆಲ್ಲಿಗೆ ಸಂಪತ್ತಿತ್ತು ಅಂದ್ರೆ, ದೇವತೆಗಳ ಅನುಗ್ರಹದಿಂದ ಇಂದ್ರದೇವರನ್ನು ಮೀರಿಸುವಂತಹ ಸಂಪತ್ತಿತ್ತು. ದಕ್ಷಿಣೆ ಕೊಡುವವರು ಅಂತಂದ್ರೆ ಆ ರಾಜನಂತೆ ದಕ್ಷಿಣೆ ಕೊಡಬೇಕು ಅಂತ ಶಾಸ್ತ್ರ, ನೀವೆಲ್ಲ ಕೇಳಿದ್ದೀರಿ. ಅವನು ಕೊಟ್ಟ ದಕ್ಷಿಣೆಯನ್ನ ತಗೊಂಡು ಹೋಗ್ಲಿಕ್ಕೆ ಆಗದೆ ಹಿಮಾಲಯ ಪ್ರಾಂತದಲ್ಲಿ ಬಿಸಾಕಿ ಹೋಗ್ಬಿಟ್ರು ಮುನಿಗಳೆಲ್ಲ. ಯಾವ ರಾಜ? ಮರುತ್ತ ಚಕ್ರವರ್ತಿ. ಅವನೊಂದು ಯಾಗ ಮಾಡಿದಾಗ ಅವನ ದಕ್ಷಿಣೆಯ ಮೇಲಿನ ಆಸೆಯಿಂದ ಬೃಹಸ್ಪತ್ಯಾಚಾರ್ಯ ಇಂದ್ರದೇವರು ಹೇಳ್ತಾರೆ, ಇಂದ್ರ ರೆಕಮೆಂಡ್ ಮಾಡಪ್ಪ, ನೀನು ರೆಕಮೆಂಡ್ ಮಾಡು ಇಂದ್ರ. ಆ ಪೌರೋಹಿತ್ಯಕ್ಕೆ ಯಾರನ್ನ ಪುರೋಹಿತರನ್ನಾಗಿ ಇಟ್ಕೊಂಡಿದ್ದಾರೆ ಅವರು ಬೇಡ, ನನ್ನನ್ನು ಇಟ್ಕೋ ಅಂತ ನೀನು ಹೇಳು ಅಂತ. ಇಂದ್ರ ಎಷ್ಟೇ ಪ್ರಯತ್ನ ಪಟ್ಟರು ಪೌರೋಹಿತ್ಯಕ್ಕೆ ಇಟ್ಕೊಳ್ಳಿಲ್ಲ ಬೃಹಸ್ಪತ್ಯಾಚಾರ್ಯನ. ಬೇರೆ ಮಾತು ಅಂದ್ರೆ ಪೌರೋಹಿತ್ಯದ ಮೇಲೆ ಅವರಿಗಿದ್ದಂತಹ ಆಸೆ. ಪೌರೋಹಿತ್ಯ ಅಂತಂದ್ರೆ ಹಣ ಈಸಿಯಾಗಿ ಬರುವಂತಹ ಮಾರ್ಗ. ಆ ಈಸಿಯಾಗಿ ಬರುವಂತಹ ಮಾರ್ಗದಲ್ಲಿ ಬಂದು ಬಿಟ್ರೆ, ಆ ಈಸಿಯಾಗಿ ಬರುವಂತಹ ಮಾರ್ಗ ಗೊತ್ತಾಗ್ಬಿಟ್ರೆ ಯಾರಿಗೆ ಬೇಕು ಪಾಠ, ಯಾರಿಗೆ ಬೇಕು ಪ್ರವಚನ ಅಂತ ಅನ್ನಿಸ್ಬಿಡುತ್ತೆ. ಇಷ್ಟೆಲ್ಲ ಕೇಳಿದ ಮೇಲೆ ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಅಯೋಗ್ಯರ ಅಂತಂದ್ರೆ ಅಯೋಗ್ಯರು ಅಂತ ಅನ್ನಬಾರ್ದು ಅವರನ್ನ. ಅವ್ರು ಅಯೋಗ್ಯರಲ್ಲ, ಬೃಹಸ್ಪತ್ಯಾಚಾರ್ಯ ಅಯೋಗ್ಯರಲ್ಲ. ಮತ್ತೆ ಯಾಕೆ ಈ ತರ ಮಾಡಿದ್ರು ಅಂದ್ರೆ ಭಗವತ್ ಸಂಕಲ್ಪ. ಅಷ್ಟು ಮಾತ್ರ ಅಲ್ಲ, ಪ್ರಾರಬ್ಧ ಇರುತ್ತಲ್ಲ ಅವರಿಗೆ, ಆ ಪ್ರಾರಬ್ಧವನ್ನ ಕಳೆದುಕೊಳ್ಳಲಿಕ್ಕಾಗಿ ಭಗವಂತನ ವಿಶೇಷವಾಗಿರತಕ್ಕಂತಹ ಸತ್ಸಂಕಲ್ಪಕ್ಕೆ ಅನುಗುಣವಾಗಿ ಈ ಕೆಲಸಗಳನ್ನ ಅವರು ಮಾಡ್ತಾರೆ. ಇದು ದೋಷಮುಖ. ಗುಣಮುಖ ಯಾವುದು? ಸಕಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ದುರ್ಲಭವಾದ ಜ್ಞಾನವನ್ನ ಉಪದೇಶ ಮಾಡ್ತಾರೆ ಮಹಾನುಭಾವರು ಅಂತನ್ನೋದು ಒಂದು ಜ್ಞಾನದ ಪಾಸಿಟಿವ್ ಮುಖ. ಆದ್ರೆ ಶ್ರೀಹರಿಯ ಸಂಕಲ್ಪದಂತೆ ಈ ರೀತಿಯಾದ ಕೆಲಸಗಳನ್ನ ಅವರು ಮಾಡ್ತಾರೆ ಅಂತನ್ನೋದು ಅದು ಇವರ ನೆಗೆಟಿವ್ ಮುಖ. ಆದ್ದರಿಂದ ಮಹಾನುಭಾವರಾದಂತಹ ಬೃಹಸ್ಪತ್ಯಾಚಾರ್ಯರು, ಮಹಾನುಭಾವರಾದಂತಹ ಶುಕ್ರಾಚಾರ್ಯರು ಶ್ರೀಹರಿಯ ಸಂಕಲ್ಪದಂತೆ ಅವ್ರೇನ್ ಮಾಡಿದ್ದಾರೆ? ಜ್ಞಾನಿಗಳಾದರೂ ಸಲ್ಲದ ಪೌರೋಹಿತ್ಯಕ್ಕೆ ಒಳಗಾಗಿದ್ದಾರೆ. ಆದ್ದರಿಂದ ನಾನವರಿಬ್ಬರನ್ನ ಒಲ್ಲೆ, ನನಗೆ ಅವರಿಬ್ಬರು ಬೇಡ ಅಂತ ಹೇಳಿ
ಅಲ್ಲಿಂದ ಇನ್ನು ಮುಂದಕ್ಕೆ ಬ್ರಹ್ಮಾದಿ ದೇವತೆಗಳ ಗುಣದೋಷಗಳನ್ನ ಲೆಕ್ಕ ಹಾಕ್ತಾಳೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ಇನ್ನು ಮುಂದಿನ ಪಾಠದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಈ ಎರಡು ಪದ್ಯಗಳ ಚಿಂತನೆಯನ್ನು ವಾದಿರಾಜ ಗುರುವಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.